ಕೇಸ್ ದಿನೇ ದಿನೇ ಹೆಚ್ಚಾಗ್ತಿದ್ದಂತೆ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಬಿಗಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಚಾಮರಾಜನಗರದ ಹಳ್ಳಿಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದ್ದು, ಬಂಡೀಪುರದ ಕೆಕ್ಕನಹಳ್ಳಿಯಲ್ಲಿ ಚೆಕ್ಪೋಸ್ಟ್ಗೆ ಡಿಸಿ ಹಾಗೂ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರ್ಟಿಪಿಸಿಆರ್ ನೆಗೆಟಿವ್ ಬಂದ್ರಷ್ಟೇ ಗಡಿ ಪ್ರವೇಶಕ್ಕೆ ಅನುಮತಿ ನೀಡಲಾಗ್ತಿದೆ. 2 ಡೋಸ್ ಲಸಿಕೆ ಪಡೆದಿದ್ರೂ ಸಹ ನೆಗೆಟಿವ್ ವರದಿ ಕಡ್ಡಾಯಗೊಳಿಸಲಾಗಿದೆ. ಕೊರೋನಾ ಕೇಸ್ ಹೆಚ್ಚಳ ಹಾಗೂ 3ನೇ ಅಲೆ ಭೀತಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕಾಫಿನಾಡು ಪ್ರವಾಸಿಗರಿಗೆ ಆಗಮಿಸಿದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಜಿಲ್ಲೆಯಲ್ಲಿ ಕ್ರಮೇಣ ಕೋವಿಡ್ ಕೇಸ್ ಹೆಚ್ಚಾಗ್ತಾ ಇದೆ, ಸೊ ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕೇರಳ, ಮಹಾರಾಷ್ಟ್ರದಿಂದ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಸಿ ತಾಣಗಳ ನಿಯಂತ್ರಣ ಅನಿವಾರ್ಯವಾಗಿದೆ. ಜಿಲ್ಲೆಯಲ್ಲಿ ನಿರಂತರ ಮಳೆಯೂ ಆಗ್ತಿದೆ. ಪ್ರವಾಸಿಗರಲ್ಲಿ ಸೋಂಕು ಪತ್ತೆಯಾದರೆ ಸಕಾಲದಲ್ಲಿ ಚಿಕಿತ್ಸೆ ಕಷ್ಟ ಸಾಧ್ಯ. ಹಾಗಾಗಿ ಪ್ರವಾಸಿಗರು ತಮ್ಮ ಪ್ರವಾಸವನ್ನ ಮುಂದೂಡೋದು ಒಳ್ಳೆಯದು ಅಂತ ಜಿಲ್ಲಾಡಳಿತ ತಿಳಿಸಿದೆ. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಪ್ರವಾಸವನ್ನ ಮೊಟಕುಗೊಳಿಸಿ ಅಂತ ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ. ಇಂದು ಅಥವಾ ನಾಳೆ ಕ್ಯಾಬಿನೆಟ್ ಫೈನಲ್ ಆಗುವುದು ಪಕ್ಕಾ ಆಗ್ತಿದ್ದಂತೆ ಸಚಿವಾಕಾಂಕ್ಷಿಗಳು ಪೈಪೋಟಿಗೆ ಬಿದ್ದಿದ್ದಾರೆ. ಹೇಗಾದ್ರೂ ಮಾಡಿ ಸಚಿವಗಿರಿ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ದೆಹಲಿ ಅಂಗಳದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ಲಕ್ಷ್ಮಣ ಸವದಿ, ಸಿಸಿ ಪಾಟೀಲ್, ಸುನಿಲ್ ಬಲ್ಯಾಪುರ, ಶಾಸಕ ಅರವಿಂದ್ ಬೆಲ್ಲದ್, ರಾಜುಗೌಡ ವರಿಷ್ಠರ ಭೇಟಿಗೆ ಸರ್ಕಸ್ ಮಾಡ್ತಿದ್ದಾರೆ. ಇನ್ನು ಬೆಳಗ್ಗೆ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಡ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅತ್ತ ದೆಹಲಿಯಲ್ಲಿ ಒಂದ್ ಕಡೆ ಲಾಬಿ ನಡೀತಿದ್ರೆ, ಇತ್ತ ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸದಲ್ಲೂ ಸಚಿವಗಿರಿಗೆ ಲಾಬಿ ಜೋರಾಗಿದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಪರ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಎಸ್ವೈ ನಿವಾಸಕ್ಕೆ ಶಾಸಕರ ದಂಡೇ ಹರಿದು ಬರುತ್ತಿದೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ, ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಹಾಗೂ ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ್ ನೂರಾರು ಬೆಂಬಲಿಗರ ಜೊತೆ ಆಗಮಿಸಿದ್ದಾರೆ. ಬಿಎಸ್ವೈ ಹೇಳಿದ್ದವರನ್ನ ಸಂಪುಟಕ್ಕೆ ಸೇರಿಸಬೇಕಾ? ವಿಜಯೇಂದ್ರಗೆ ಸಂಪುಟದಲ್ಲಿ ಸ್ಥಾನ ಕೊಡಬೇಕಾ? ವಲಸಿಗರಲ್ಲಿ ಎಷ್ಟು ಮಂದಿಗೆ ಮಂತ್ರಿ ಸ್ಥಾನ ನೀಡಬೇಕು? ಕೋರ್ಟ್ಗೆ ಹೋದವರನ್ನ ಪರಿಗಣಿಸಬೇಕಾ? ಒಂದೇ ಹಂತದಲ್ಲಿ ಸಂಪುಟ ರಚನೆ ಮಾಡೋದಾ? ಡಿಸಿಎಂ ಸ್ಥಾನ ಸೃಷ್ಟಿ ಬೇಕಾ ಅಥವಾ ಬೇಡವೋ? ಅಲ್ಲದೆ ಹಿರಿಯರನ್ನ ಕೈಬಿಡಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನೋ ಸಮಸ್ಯೆ ಸಿಎಂರನ್ನ ಕಾಡ್ತಿದ್ಯಂತೆ. ಇನ್ನು ಬಿಎಸ್ವೈ ಪುತ್ರ ವಿಜಯೇಂದ್ರ ಸಂಪುಟ ಸೇರ್ಪಡೆ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಸಿಎಂ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬೊಮ್ಮಾಯಿ ಸಂಪುಟದಲ್ಲಿ ವಿಜಯೇಂದ್ರ ಹೆಸರು ಕೇಳಿ ಬರ್ತಿದ್ದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೆರಳಿ ಕೆಂಡವಾಗಿದ್ದಾರೆ. ಆನುವಂಶಿಕ ರಾಜಕಾರಣವನ್ನ ಹೈಕಮಾಂಡ್ ಒಪ್ಪಲ್ಲ. ಕಾಂಗ್ರೆಸ್ ವಿರುದ್ಧ ಮಾತನಾಡಬೇಕು ಅಂದ್ರೆ ಕುಟುಂಬ ರಾಜಕಾರಣ ಬೆಂಬಲಿಸಲ್ಲ. ಒಂದು ವೇಳೆ ಸಚಿವ ಸ್ಥಾನ ನೀಡಿದೇ ಆದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಗ್ಗೆ ಹೇಗ್ ಮಾತಾಡೋದು? ಹೀಗಾಗಿಯೇ ವಿಜಯೇಂದ್ರಗೆ ಸಚಿವಗಿರಿ ನೀಡಲ್ಲ ಅಂತ ಕಿಡಿಕಾರಿದ್ದಾರೆ. ನೂತನ ಸಂಪುಟದಲ್ಲಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ನೀಡದಂತೆ ಹೈಕಮಾಂಡ್ ಮಟ್ಟದಲ್ಲೂ ಬಿಎಸ್ವೈ ಒತ್ತಡ ಹಾಕಿದ್ದಾರಂತೆ. ಯಾವಾಗ ಬಿಎಸ್ವೈ ಲಾಬಿ ಮಾಡಿದ್ದು ಗೊತ್ತಾಯ್ತೋ ಯೋಗೇಶ್ವರ್ ದೆಹಲಿಗೆ ಹೋಗಿದ್ದಾರಂತೆ. ಕೊಪ್ಪಳ ಜಿಲ್ಲೆಗೆ ಮೇಲಿಂದ ಮೇಲೆ ಅನ್ಯಾಯವಾಗಿದೆ. ಬಿಎಸ್ವೈ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯಿಂದ ಯಾವ ಮಂತ್ರಿಯೂ ಇರಲಿಲ್ಲ, ಬೋರ್ಡ್ ಚೇರ್ಮನ್ ಕೂಡ ಇರಲಿಲ್ಲ. ಹೀಗಾಗಿ ಈ ಬಾರಿ ಕೊಪ್ಪಳ ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕು ಅಂತ ಗಂಗಾವತಿ ಶಾಸಕ ಪರಣ್ಣ ಮುನವಳ್ಳಿ ಪಟ್ಟು ಹಿಡಿದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ತಂದ ಮೊದಲ ವ್ಯಕ್ತಿ ಗೂಳಿಹಟ್ಟಿ ಅನ್ನೋದು ಎಲ್ಲರಿಗೂ ಗೊತ್ತು. ನನ್ನ 2008ರಲ್ಲಿ ಮಂತ್ರಿ ಮಾಡುವಾಗ ಅನ್ಯಾಯ ಮಾಡಿದ್ರು. ನನ್ನ ಕರ್ಕೊಂಡು ಹೋದವರು 3 ಮಂತ್ರಿಗಳಾದ್ರು. ಆದರೆ ಗೂಳಿಹಟ್ಟಿ ಕೋಟಿ ಕೋಟಿ ಹಣ ಪಡೆದ್ರು ಅಂತ ಬಿಂಬಿಸಿದ್ರು. ಈ ಹಿಂದೆ ನನಗೆ ಮಂತ್ರಿ ಸ್ಥಾನದ ಅನ್ಯಾಯವಾಗಿದೆ, ಹೀಗಾಗಿ ಈ ಬಾರಿ ನನಗೆ ಕೊಡಿ ಅಂತ ಕೇಳಿದ್ದೇನೆ. ಕೆಲವರು ಬ್ಲ್ಯಾಕ್ ಮೇಲ್ ಮಂತ್ರಿ ಆಗ್ತಾರೆ, ನಾನು ಮಂತ್ರಿ ಸ್ಥಾನ ನೀಡುವಂತೆ ಯಾರ ಬಳಿಯೂ ಕೇಳಿಲ್ಲ ಅಂತ ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಕೆಡವಿ ಬಿಜೆಪಿಯಲ್ಲಿ ಪಟ್ಟಕ್ಕೇರಿದ್ದ ವಲಸೆ ಸಚಿವರಿಗೆ ಬಿಗ್ ಟೆನ್ಷನ್ ಶುರುವಾಗಿದೆ. ಬೊಮ್ಮಾಯಿ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗುತ್ತೋ ಇಲ್ಲವೋ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿ ಒಬ್ಬೊಬ್ಬ ಶಾಸಕರು ಒಂದೊಂದು ದಾರಿ ಹಿಡಿದಿದ್ದಾರಂತೆ. ಭೈರತಿ ಬಸವರಾಜ್, ಎಸ್ಟಿ ಸೋಮಶೇಖರ್, ನಳಿನ್ ಕುಮಾರ್ ಕಟೀಲ್ ಮೂಲಕ ಸಚಿವ ಸ್ಥಾನ ಪಡೆಯೋದಕ್ಕೆ ಲಾಬಿ ಮಾಡ್ತಿದ್ದಾರಂತೆ. ಇನ್ನು ಮಾಜಿ ಸಚಿವ ಕೆ ಸುಧಾಕರ್ ದೆಹಲಿಯ ಕೆಲ ವರಿಷ್ಠರ ಮೂಲಕವೇ ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.